ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವು ಹೊಸತು ತರುತ್ತಿದೆ. ನಾಡಿನ ಸಮಸ್ತ ಜನರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬದ ಪ್ರಯುಕ್ತ ನಮ್ಮ ಅಪಾರ್ಟ್ಮೆಂಟಲ್ಲಿ ನಡೆದ ಗಣಪತಿ ಮತ್ತು ಲಕ್ಷ್ಮೀ ಪೂಜೆಯ ವಿಡಿಯೋವನ್ನು ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಗಣಪತಿ ಪೂಜೆ ಮತ್ತು ಸಾಮೂಹಿಕ ಕುಂಕುಮಾರ್ಚನೆ ಪೂಜೆ ಇತ್ತು. ಪಂಚಾಂಗ ಶ್ರವಣ ಈ ವಿಡಿಯೋದ ಕೊನೆಯಲ್ಲಿ ಇದೆ, ನೋಡಿ. ಇವತ್ತು ನಮಗೆ ಹೊಸ ವರ್ಷ ಪ್ರಾರಂಭ ಆಗುತ್ತೆ. ಇವತ್ತಿನ ದಿನ ಪಂಚಾಂಗವನ್ನು ಒಂದು ಶ್ರವಣ ಮಾಡುವ ಒಂದು ಪದ್ಧತಿ ಮೊದಲಿನಿಂದ. ಈಗ ನಾವು ಪಂಚಾಂಗ ಶ್ರವಣ ಮಾಡ್ತೀವಿ. ಅದಾದ ಮೇಲೆ ಈ ವರ್ಷದಲ್ಲಿ ಯಾವ್ಯಾವ ರಾಶಿಯವರು ಏನೇನು ಇದು ರಾಜಾವಳಿ ಒಂದು ಇದನ್ನು ಹೇಳ್ತೀನಿ ನಾನು. ಅದರ ಬಗ್ಗೆ ನಮಗೆ ಸಂಕ್ಷಿಪ್ತವಾದ ವಿವರವನ್ನು ಅನ್ಕೊಳ್ತೀನಿ. ಈಗ ಮಾತಾಡಬಾರ್ದು. ಇದು ವಿಶ್ವಾವಸು ಸಂವತ್ಸರ, ಚೈತ್ರ ಮಾಸ, ವಸಂತ ಋತು, ಉತ್ತರಾಯಣ, ಶುಕ್ಲ ಪಕ್ಷ, ಪಾಡ್ಯ, ಭಾನುವಾರ 15:30 ಇದೆ. ಇವತ್ತು ಪಾಡ್ಯ 15:30 ಇದೆ. ಆಮೇಲೆ ರೇವತಿ ನಕ್ಷತ್ರ 25 ಗಂಟೆಗೆ ಇದೆ, 25 ಕಾಲುಗಳಿಗೆ ಇದೆ. ಮತ್ತೆ ಇವತ್ತಿನ ಯೋಗ ಐಂದ್ರ ಯೋಗ 28 ಕಾಲುಗಳಿಗೆ ಇದೆ. ಮತ್ತು ಕರಣ ಭವಕರಣ 15 ಕಾಲುಗಳಿಗೆ ಇದೆ. ಮತ್ತೆ ವಿಷಗಳಿಗೆ 2 ಮುಖಾಲುಗಳಿಗೆ ಇದೆ. ಮತ್ತು ಅಮೃತಗಳಿಗೆ 20 ಗಳಿಗೆ ಇದೆ. ನೋಡಿ, ಇವತ್ತು ವಿಷಯಗಳಿಗೆ 2 ಮುಖಾಲುಗಳಿಗೆ ಮಾತ್ರ. ಆಮೇಲೆ ಎಲ್ಲ ಅಮೃತಗಳಿಗೆ ಒಳ್ಳೆ ದಿನ ಬಂದಿದೆ. ಯುಗಾದಿ ಇವತ್ತು ಮನಸ್ಸಲ್ಲ ದೇವರಿದ್ದಾರೆ ಅಲ್ವಾ? ದೇವರನ್ನ ನಂಬಿಕೆ ಆದ್ರಿಂದ ನೋಡಿ, ಈ ವಿಶ್ವಾಸ ಸಂವತ್ಸರದಲ್ಲಿ ಸಮಸ್ತ ವಸ್ತುಗಳಿಗೆ ಬೆಲೆ ಹೆಚ್ಚಾಗುವುದು. ಯಾವಾಗಲೂ ರೋಗಗಳು ಪ್ರಬಲವಾದ ಜನರನ್ನು ರೋಗಯುಕ್ತರನ್ನಾಗಿಸುವುದು. ಅರಸನು ರವಿಯಾದ ಕಾರಣ ಅರಸರಲ್ಲಿ ಪರಸ್ಪರ ವೈರ ಅಂದರೆ ಯುದ್ಧಗಳೆಲ್ಲ ಆಗುತ್ತವೆ. ಅಲ್ಪವೃಷ್ಟಿ, ಪ್ರಜೆಗಳಿಗೆ ಅರಸನ ಮತ್ತು ಶಸ್ತ್ರಗಳ ಭಯ, ಲೋಕದಲ್ಲಿ ಅಗ್ನಿಬಾಧೆಯು ಸಂಭವಿಸುವುದು. ಮಂತ್ರಿಯು ರವಿಯಾದ ಕಾರಣ ಅರಸರೊಳಗೆ ಶಮೀರಂತೆ ಈ ಒಂದು ಪುಟ್ಟ ಪೂಜೆಯ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮತ್ತು ಸಪೋರ್ಟ್ ಮಾಡಿ. ಧನ್ಯವಾದಗಳು.